ಪ್ರಿಯ ವಿದ್ಯಾರ್ಥಿಗಳೇ, ನಿನ್ನೆ ಅವಧಿಯೊಳಗೆ ಏನ್ ಮಾಡಿದ್ವಿ ಅಂತಂತಂದ್ರೆ ದ್ರವ್ಯ ಅಂದ್ರೇನು, ದ್ರವ್ಯದ ಭೌತಿಕ ಸ್ಥಿತಿಗಳನ್ನ ಅಭ್ಯಾಸ ಮಾಡಿದ್ವಿ. ದ್ರವ್ಯ ಅಂತಂತಂದ್ರೆ ಯಾವ ಒಂದ್ ವಸ್ತು ರಾಶಿಯನ್ನ ಹೊಂದೈತಿ ಹಾಗೂ ಸ್ಥಳವನ್ನ ಆಕ್ರಮಿಸ್ಕೊಂತೈತಿ ಅದನ್ನ ಏನಂತ ಕರಿತೀವಪ್ಪ ಅಂತಂತಂದ್ರ ದ್ರವ್ಯ ಅಂತ ಕರಿತೀವಿ. ದ್ರವ್ಯದ ಭೌತಿಕ ಸ್ಥಿತಿಗಳು ಎಷ್ಟದವಪ್ಪ ಅಂತಂದ್ರ 4 ಅದಾವು ಅಂತ ಹೇಳ್ತೀವಿ. ಘನ, ದ್ರವ, ಅನಿಲ, ಪ್ಲಾಸ್ಮಾ ಅಂತ ಹೇಳ್ತೇವೆ. ಪ್ಲಾಸ್ಮಾವನ್ನ ಹೆಚ್ಚಾಗಿ ಬಳಸುದಿಲ್ಲ ನಾವು, ಅಂದ್ರೆ ನೋಡುದಿಲ್ಲ, ಅದ್ರ ಬೇಡ ಅನ್ನೋ ಸಂಬಂಧ ಪ್ಲಾಸ್ಮಾ ಕೈ ಬಿಟ್ಟ ಸಿಲೆಬಸ್ ಎಷ್ಟದವಪ್ಪ ಅಂದ್ರ 3 ಮಾತ್ರ ಅದಾವ. ಘನ, ದ್ರವ, ಅನಿಲ 3 ಅದಾವ. ಅವು ಅಣುಗಳು ಹೆಂಗ್ ಜೋಡಣೆ ಆಗಿರ್ತಾವ ಅದಕ್ಕೆ ಉದಾಹರಣೆಯನ್ನ ನಿನ್ನೆ ಅಭ್ಯಾಸ ಮಾಡಿವಿ. ಇವತ್ತು ಏನ್ ಮಾಡ್ಲಪ್ಪ ಅಂತಂದ್ರೆ ದ್ರವ್ಯದ ಲಕ್ಷಣಗಳ ಬಗ್ಗೆ ಅಭ್ಯಾಸ ಮಾಡೋದು. ನಿನ್ನೆ ಹೇಳಿದ ಪ್ರಕಾರ ದ್ರವ್ಯ ಬೇರೆ, ದ್ರವ ಬೇರೆ. ದ್ರವ್ಯ ಅಂತಂತಂದ್ರ ಯಾವ್ದು ರಾಶಿಯನ್ನ ಹೊಂದಿರ್ತೇವೋ ಸ್ಥಳವನ್ನ ಆಕ್ರಮಿಸ್ಕೊಂತೈತೋ ಅದ ದ್ರವ್ಯ ಅಂತ ಕರೀತಾರ. ಹಂಗ್ಯಾನ್ ಬಾರೈತಿವಿ. ದ್ರವ ಏನಪ್ಪಾ ಅಂತಂತಂದ್ರ ಅದ್ರ ಭೌತಿಕದ ಒಂದ್ ಸ್ಥಿತಿ, ಒಂದ್ ರೂಪ ಇದೆ ಅಷ್ಟ. ಘನ, ದ್ರವ, ಅನಿಲ ಅಂತ ಹೇಳ್ತೇವೆ, ಅದ್ರ ಒಂದ್ ಸ್ಥಿತಿ ಅಂತ ಹೇಳ್ತೀವಿ. ಇವತ್ತು ಅದ್ರ ಲಕ್ಷಣಗಳನ್ನ ಅಭ್ಯಾಸ ಮಾಡ್ಕೊಂತ ಹೋಗೋದು. ಒಂದೇ ಲಕ್ಷಣ ಏನಪ್ಪಾ ಅಂತಂದ್ರೆ ದ್ರವ ಹೆಂಗಾಗೈತಿ ಅಂತಂದ್ರೆ ಅತಿ ಚಿಕ್ಕ ಕಣಗಳಿಂದ ಆಗೈತಿ ಅಂತ ಹೇಳ್ತಾರೆ. ಎಕ್ಸಾಂಪಲ್ ಇಲ್ಲಿ ಚಾಪಿಸ್ ಐತಪ್ಪ ಅಂದ್ರೆ ಚಾಪಿಸ್ ಕಾಣ್ತೈತೆ ಎಲ್ಲಾರ್ಗೂ? ಈ ಚಾಪಿಸ್ ಆಗ್ಬೇಕಪ್ಪ ಅಂತಂತಂದ್ರ ಹಿಂಗ ಪುಡಿ ರೂಪದಾಗ ಉದುರಾತತಿ ಏನ್ ಮಾಡ್ತೇವಪ್ಪ ಅಂತಂತಂದ್ರ ಈ ಚಾಪಿಸ್ ಮಾಡೇವಿ ಅಂತ ಹೇಳ್ತೇವೆ. ಆದ್ರೆ ಅತಿ ಚಿಕ್ಕ ಕಣಗಳಿಂದ ಏನಾಗೈತಿ ಅಂತಂದ್ರೆ ಚಾಪಿಸ್ ಆಗೈತಿ ಅಂತ ಹೇಳ್ತೇವೆ. ದ್ರವ್ಯದ ಹೆಂಗದಪ್ಪ ಕಣಗಳು ಅಂತಂದ್ರೆ ಅತಿ ಚಿಕ್ಕ ಕಣಗಳಿಂದ ಆಗೈತಿ. ಮತ್ತ ವಿಭಜನೆ ಮಾಡಕ ಅಸಾಧ್ಯವಾಗಿರುವಂತ ಅತಿ ಚಿಕ್ಕ ಕಣಗಳಿಂದ ಏನಾಗೈತಪ್ಪ ಅಂತಂತಂದ್ರ ಕಣಗಳು ಮಾಡಲ್ಪಟ್ಟಾವ ಅಂತ ಹೇಳ್ತೇವೆ. ಎರಡನೇ ಲಕ್ಷಣ ಏನ್ ಹೇಳ್ತಪ್ಪ ಅಂತಂದ್ರೆ ದ್ರವ್ಯದ ಕಣಗಳು ಅತ್ಯಂತ ಚಿಕ್ಕ 2.1 ಎಷ್ಟು ಚಿಕ್ಕದಾಗೈತಿ ಅಂತಂತಂದ್ರೆ ಒಂದ್ ಪ್ರಯೋಗ ಮಾಡಿ ನೋಡೋನು. ನೋಡ್ತಿರಲ್ಲ, ಇದೇನಪ್ಪಾ ಅಂತಂತಂದ್ರೆ ಕಾಪರ್ ಸಲ್ಫೇಟ್ ಅಂತ ಹೇಳ್ತೇವೆ. ತಾಮ್ರದ ಸಲ್ಫೇಟ್ ದ್ರಾವಣ ಇದೆ. ತಾಮ್ರದ ಸಲ್ಫೇಟ್ ದ್ರಾವಣ ಯಾವ ದ್ರಾವಣ? ತಾಮ್ರದ ಸಲ್ಫೇಟ್ ದ್ರಾವಣ. ಈ ಎಕ್ಸಾಂಪಲ್ ನಾವ ಮನಿಯೊಳಗ ಕಲ್ಲುಪ್ಪ ಐತಪ್ಪ ಅಂತಂದ್ರ ಅದೇ ರೀತಿನ ಇದು ಹಂಗ ಉಪ್ಪಿನ ರೂಪದಾಗಿರ್ತೈತಿ, ಕಲ್ಲಿನ ರೂಪದಾಗ ಐತಿ. ಅಂದ್ರೆ ಕಲ್ಲುಪ್ಪ ಹೆಂಗಿರುತ್ತಲ್ಲ ಅದೇ ರೀತಿ ಐತಿ. ಇದನ್ನ ನೀರೊಳಗ್ ಹಾಕಿದ್ರಿ ಅಂತಂದ್ರ ಕರಗ್ತೈತಿ. ಕರಗೇತಲ್ಲ, ಈಗ ಅದ ಬಣ್ಣ ಐತಿ. ಲೇಟ್ ಆಕೈತಿ ಅನ್ನೋ ಸಂಬಂಧ ಏನ್ ಮಾಡಪ್ಪ ಅಂದ್ರೆ ಮೊದ್ಲ ಕರಗಿ ಸಿಟ್ಟೇನಿ. ಸರಿ, ಇದೇನಪ್ಪಾ ಅಂತಂದ್ರೆ ಕಣಗಳು ಎಷ್ಟು ಚಿಕ್ಕದಾಗ್ಯಾವ ಅನ್ನಕ್ ಒಂದ್ ಪ್ರಯೋಗ ಮಾಡಿ ತೋರ್ಸಾಕತ್ತೇನೆ. ಇಲ್ಲಿ ಯಾವ ದ್ರಾವಣ ಹಾಕೊಂಡೇನಪ್ಪಾ ಅಂತಂತಂದ್ರೆ ನಾನು ತಾಮ್ರದ ಸಲ್ಫೇಟ್ ದ್ರಾವಣ ನೀರ್ ಹಾಕೇನಿ, ತಾಮ್ರದ ಸಲ್ಫೇಟ್ ಹಾಕೇನಿ. ಹಾಕಿ ಏನ್ ಮಾಡೈತಪ್ಪ ಅಂದ್ರೆ ಕಲಸಿಟ್ಟೈತಿ. ಕಲಸಿಟ್ರದ ಕರಗ್ತೈತಿ. ಯಾವ ಬಣ್ಣಕ್ ಬಂದೈತದ? ಟೀಚರ್ ಮತ್ ನಮ್ಮ ಮನ್ಯಾಗ ನಾವ್ ಬ್ಯಾರೆ ಏನಾರ ಬಳಸ್ಬೋದನ್ರಿ ಅಂತಂದ್ರೆ ಅರ್ಶಿನ್ ಪುಡಿ ಬಳಸ್ರಿ ಅಥವಾ ಕೆಂಪು ಕುಂಕುಮ ಅದನ್ನಾದ್ರೂ ಬಳಸ್ಬೋದು ನೀವು. ಇಲ್ಲಿ ಪ್ರಯೋಗಶಾಲೆ ಒಳಗ ತಾಮ್ರದ ಸಲ್ಫೇಟ್ ಐತಿ ಅನ್ನೋ ಸಂಬಂಧ ಏನ್ ಮಾಡ್ತಾನಪ್ಪ ಅಂತಂತಂದ್ರೆ ಕಾಪರ್ ಸಲ್ಫೇಟ್ ಅಂತ ಹೇಳ್ತಾರ. ತಾಮ್ರದ ಸಲ್ಫೇಟ್ ದ್ರಾವಣ ಅದನ್ನ ಬಳಸ್ಕೊಂಡು ಪ್ರಯೋಗ ಮಾಡ್ತೇನೆ. ಈಗ ಮತ್ತೇನ್ ಮಾಡ್ತಾನಪ್ಪ ಎಷ್ಟು ಚಿಕ್ಕ ಕಣಗಳು ಅಂತಂತಂದ್ರ ಬೇರೆ ಬೀಕರ್ನ್ಯಾಗ ಮತ್ತ 10 ml ನಷ್ಟು ನೀರ್ ಅಥವಾ ಜಾಸ್ತಿ, ಅದಕ್ಕಿಂತ ಜಾಸ್ತಿ ಏನ್ ಮಾಡ್ತೇನಪ್ಪ ಅಂದ್ರೆ ನೀರ್ ತಗೊಂತೇನಿ. ಇದು ದ್ರಾವಣವನ್ನ ಇದಕ್ ಹಾಕ್ತೇನೆ. ಇದ್ರ ಬಣ್ಣ ಬದಲಾವಣೆ ಆತನ್ ನೋಡ್ರಿ. ಹಾಗೇತ್ರಿ. ಹಂಗ ನೋಡ್ಕೊಂತ ಹೋಗ್ರಿ. ಈಗ ಈ ದ್ರಾವಣದಾಗಿರುವಂತಹದ್ದ ಇಲ್ಲ ಐತಲ್ಲ, ಇದಕ್ ಹಾಕಿದ್ನಿ ಸ್ವಲ್ಪ ನೀರ್ ಹಾಕಿದ್ ಮತ್ತೆ ಡೈಲ್ಯೂಟ್ ಮಾಡ್ದಂಗ ಮತ್ತೆ ಸ್ವಲ್ಪ ಕರಗಿಸಿದಂಗ ಮತ್ ಇದನ್ನ ಇದಕ್ ಹಾಕ್ತೇನೆ ನೋಡ್ರಿ. ಮತ್ ಕರಗ್ಸತಿ ಬಣ್ಣ ಐತಿ. ಚೇಂಜ್ ಆಗೈತಿ. ಅದ ಚೇಂಜ್ ಆಗೈತಿ. ಅದ್ರ ಹೇಳ್ಕೊಂತ ಹೋಗ್ತೈತಿ ನೋಡ್ರಿ. ಮತ್ತ ಇಲ್ಲಿ ನೀರ್ ತಗೊಂಡೇನಿ. ನೀರ್ ತಗೊಂಡೆ ಈ ದ್ರಾವಣದ ನೀರ್ ಹಾಕ್ತೇನಿ. ಸರಿ, ಮತ್ ಚೇಂಜ್ ಆಗೈತಿ. ಮತ್ ಇಲ್ಲೊಂದ್ ಬೀಕರ್ ತಗೊಂಡೇನಿ. ಈ ದ್ರಾವಣದಾಗಿಂದ ನೀರ್ ಹಾಕೇನಿ. ಸರಿ, ಈಗ ನೋಡ್ರಿ ಪ್ರತಿಯೊಂದ್ ಬೀಕರ್ ಚೆಕ್ ಮಾಡ್ಕೊಂತ ಬರ್ರಿ. ಈ ಬಣ್ಣದ ಡಾರ್ಕ್ ಐತಿ ಅಂದ್ರ ರಬ್ ಕಲರ್ ಐತಿ. ಅದಕ್ಕಿಂತ ಮಬ್ ಕಲರ್ ಇಲ್ಲೈತಿ, ಅದಕ್ಕಿಂತ ಮಬ್ ಇಲ್ಲೈತಿ, ಅದಕ್ಕಿಂತ ಮಬ್ ಇಲ್ಲೈತಿ. ಹಿಂಗ ಒಂದಕ್ಕೊಂದ್ ಕಂಪೇರ್ ಮಾಡ್ಕೊಂತ ಹೊಂಟ್ರಪ್ಪ ಅಂತಂದ್ರ ಕಲರ್ ಏನಾಗೈತಪ್ಪ ಅಂದ್ರೆ ಕಡಿಮೆ ಹಾಕೊಂತ ಬಂದೈತಿ. ಅಂದ್ರ ಅರ್ಥ ನೀವ್ ಎಷ್ಟು ಚಿಕ್ಕ ಕಣಗಳಿಂದ ಮಾಡಲ್ಪಟ್ಟೈತಿ ಅಂತ ಕಂಡಿಡ್ಕೋಬಹುದು. ನಾವು ಕಂಡಿಡ್ಬೋದ ಇದ್ರಿಂದ. ಅಂದ್ರೆ ದ್ರವ್ಯದ ಕಣಗಳು ಹೆಂಗಾಗ್ಯವಪ್ಪ ಅಂತಂದ್ರ ಅತಿ ಚಿಕ್ಕ ಕಣಗಳಿಂದ ಮಾಡಲ್ಪಟ್ಟೈತಿ ಅಂತ ಹೇಳ್ತೇವೆ. ಗೊತ್ತಾತಲ್ಲ ಈ ಪ್ರಯೋಗ? ಈ ಪ್ರಯೋಗದ ಮೂಲಕ ಏನ್ ಹೇಳ್ತೀವಿ ನಾವು? ದ್ರವ್ಯದ ಕಣಗಳು ಅತಿ ಚಿಕ್ಕ
ಕಣಗಳಾಗಿವೆ ಅಂತಂತ ಹೇಳ್ಬೋದು. ಕರೆಕ್ಟಾ? ನೆಕ್ಸ್ಟ್ ಏನ್ ಹೇಳ್ತಪ್ಪ ಅಂತಂದ್ರೆ ದ್ರವ್ಯ ಕಣಗಳ ಮಧ್ಯೆ ಖಾಲಿ ಸ್ಥಳಾವಕಾಶ ಇರುತ್ತದೆ ಅಂತಂತ ಹೇಳ್ತೇವೆ. ದ್ರವ್ಯದ ಕಣಗಳ ಮಧ್ಯೆ ಖಾಲಿ ಸ್ಥಳಾವಕಾಶ ಇರ್ತದೆ. ಒಂದೊಂದ್ ಕಣ ಅದಾವಪ್ಪ ಅಂತಂದ್ರೆ ನೀವ್ ಹೇಳಿದ್ವಲ್ಲ, ಚಿತ್ರ ತೋರ್ಸಿದ್ವಿ, ಘನ, ದ್ರವ, ಅನಿಲ ತೋರ್ಸಕತ್ತಾಗ ಘನ ಸ್ಥಿತಿಯೊಳಗ ಅಣುಗಳು ಹೆಂಗ್ ಜೋಡಣೆ ಆಗಿರ್ತಾವ ಅನ್ನೋದನ್ನ ತೋರ್ಸೈತಿ. ದ್ರವ ಸ್ಥಿತಿಯಲ್ಲಿ ಹೆಂಗ್ ಜೋಡಣೆ ಆಗೈತೆ ಅನ್ನೋದನ್ನ ತೋರ್ಸೈತಿ ಅಣುಗಳು. ಅನಿಲ ಸ್ಥಿತಿಯೊಳಗ ಸಂಪೂರ್ಣವಾಗಿ ಕಣಗಳು ಹೆಂಗಿರ್ತಾವಪ್ಪ ಅಂತಂದ್ರೆ ಸ್ವತಂತ್ರವಾಗಿರ್ತಾವ ಅಂತಂದ್ರೆ ಈಗ ಏನಾಗಿರ್ತಪ್ಪ ಅಂದ್ರೆ ಖಾಲಿ ಸ್ಥಳಾವಕಾಶವಿರುತ್ತದೆ ಅಂತಂತ ಹೇಳ್ತೇವೆ. ನೆಕ್ಸ್ಟ್ ಏನಪ್ಪ ಅಂದ್ರೆ ದ್ರವ್ಯದ ಕಣಗಳು ಹೆಂಗ್ ಅದಾವಪ್ಪ ಅಂತಂತಂದ್ರ ಪರಸ್ಪರ ಆಕರ್ಷಿತವಾಗ್ಯಾವು ಅಂತಂತ ಹೇಳ್ತೇವೆ. ಅದಕ್ಕೊಂದ್ ಪ್ರಯೋಗ ಮಾಡಿ ತೋರ್ಸತ್ ನೋಡ್ರಿ. ಯಾರಾದ್ರೂ ಡ್ಯಾನ್ಸ್ ಮಾಡಕತ್ತಾಗ ಅಥವಾ ಆಕಳ ಹುಲಿ ಆಟಾಡಕತ್ತಾಗ ಒಬ್ರಿಗೊಬ್ರು ಗಟ್ಟೆಂಗ್ ಕೈ ಹಿಡ್ಕೊಂಡಿರ್ತೀರಿ. ಆ ರೀತಿಯಾಗಿ ಒಂದ್ ತೋರಿಸ್ತೀನಿ ಡ್ಯಾನ್ಸ್ ಮಾಡೋದು ಹೆಂಗ್ ಅಂತ ಹೇಳಿ, ಹೆಂಗ್ ಕಣಗಳು ಗಟ್ಟಿ ಆಗಿರ್ತಾವ ಅಂತಂತ ಹೇಳಿ. ಇಲ್ಲಿ ನೋಡ್ಬೋದು ನೀನು, ಇವೆಲ್ಲ ಪರಸ್ಪರ ಒಂದೊಂದ್ ಕಣಗಳು ಅಂತ ಅನ್ಕೊಂಡ್ರಿ ಅಂತಂತಂದ್ರ ಇವ್ರ ನಡುವೆ ಎಷ್ಟು ಆಕರ್ಷಣಾ ಬಂದ ಆಯ್ತು ಅನ್ನೋದು ನೋಡ್ಕೋಬಹುದು. ಇವ್ರ ಒಬ್ರನ್ನೊಬ್ರು ಜಗತ್ತಿರಪ್ಪ ಅಂತಂದ್ರ ಬಿಡ್ತಾರೆ ನೋಡ್ರಿ, ಜಗ್ಗಿದ್ರೆ ಅಷ್ಟು ಸೇರ್ಸ ಬರ್ತಾರೆ. ಆ ಕಡೆ ಜಗತ್ತಿನ ಕಣಗಳನ್ನ ಈ ಕಡೆ ಮಾಡಿದ್ರಪ್ಪ ಅಂತಂದ್ರೆ ಇಲ್ಲೂ ಏನಾಗ್ತಪ್ಪ ಅಂದ್ರೆ ಅಷ್ಟು ಸೇರ್ಸ ಬರ್ತಾರೆ. ಹಿಂದೆ ಇವ್ರ ನಡುವೆ ಏನಾಗತ್ತಪ್ಪ ಅಂತಂದ್ರೆ ಪರಸ್ಪರ ಆಕರ್ಷಣಾ ಬಲ ಐತಿ ಅಂತಂತ ಹೇಳ್ತೇವೆ. ಎಂತ ಬಲ ಐತಿ? ಆಕರ್ಷಣಾ ಬಲ. ಇವೆಲ್ಲ ಪರಸ್ಪರ ಬಲದಿಂದ ಕೂಡಿರ್ತಾವು ಅಂತಂತ ಹೇಳ್ತೇವೆ. ಈ ರೀತಿಯಾಗಿ ದ್ರವ್ಯದ ಕೆಲವೊಂದಿಷ್ಟು ಲಕ್ಷಣಗಳನ್ನ ಹೇಳ್ತಾ ಹೋಗ್ತೇವೆ. ಗೊತ್ತಾಯ್ತಲ್ಲ ಎಲ್ಲ ವಿದ್ಯಾರ್ಥಿಗಳಿಗೂ? ಹ್ಞೂನ್ರಿ. ಮಾಡಲ್ಪಟ್ಟೈತಿ. ಪ್ರಯೋಗ ನೋಡಿದ್ರಿ ಕಾಪರ್ ಸಲ್ಫೇಟ್ ಇಂದ. ದ್ರವ್ಯದ ಕಣಗಳು ಅತ್ಯಂತ ಚಿಕ್ಕದಾಗಿರ್ತಾವ ಅಂತಂತ ಹೇಳ್ತೇವಿ. ಚಾಕ್ಪೀಸ್ ಹೇಳ್ಬೋದು ನೀವು, ಚಾಕ್ಪೀಸ್ ಆಗಿರ್ಬೋದು. ಗೋಧಿ ಹಿಟ್ಟ ಪುಡಿ ಪುಡಿ ಇರ್ತೈತಿ, ನೀರ್ ಹಾಕಿ ಕಲ್ಸಿದ್ರಪ್ಪ ಅಂತಂದ್ರೆ ದೊಡ್ಡ ಕಣಕತ್ತೈತಿ, ಹಿಟ್ಟು ತಯಾರಾಗ್ತೈತಲ್ಲ. ಅದೇ ರೀತಿನ ದ್ರವ್ಯಗಳು ಏನಾಗಿರ್ತಪ್ಪ ಕಣಗಳು ಅತ್ಯಂತ ಚಿಕ್ಕದಾಗಿರ್ತಾವ. ರಂಗೋಲಿ ಪುಡಿ ನೋಡಿರ್ಬೋದು, ಚಿಕ್ಕ ಕಣಗಳಿಂದ ಆಗಿರ್ತೈತಿ. ಆಗ ನಿರಂತರವಾಗಿ ಏನಾಗಿರ್ತಪ್ಪ ಅಂದ್ರೆ ಚಲನೆಗಳಿರ್ತಾವ. ಹೆಂಗ್ ಹೇಳ್ತಪ್ಪ ಅಂದ್ರೆ ಯಾವ್ದ್ರ ಮೂಲ್ಯಾಗ ಏನ್ ಮಾಡ್ತಿರಪ್ಪ ಅಂದ್ರೆ ಒಂದ್ ಉದ್ದಿನ ಕಡ್ಡಿ ಹಚ್ಚಿದ್ರಿ ಅಂತಂದ್ರ ಆ ಉದ್ದಿನ ಕಡ್ಡಿ ವಾಸನೆ ಆ ಮೂಲ್ಯಾಗ ಅಷ್ಟ ಬರ್ತಿತ್ತಾನ? ಎಲ್ಲಾ ಕಡೆ ಎಲ್ಲಾ ಕಡೆನೂ ಬರ್ತೈತಿ. ಆ ದ್ರವ್ಯದ ಕಣಗಳು ಏನಾಗಿತ್ತಪ್ಪ ಅಂದ್ರೆ ಎಲ್ಲಾ ಕಡೆನೂ ಚಲಿಸಿದ್ದು. ಮನಿಯೊಳಗ ಯಾರಾದ್ರೂ ಚುಮ್ಮರಿ ಒಗ್ಗರಣೆ ಹಾಕಕತ್ತಾರಪ್ಪ ಅಂತಂತಂದ್ರೆ ಹೊರಗೆಲ್ಲ ವಾಸನೆ ಬರ್ತಿರ್ತೈತಿ. ಹೆಂಗ್ ಬರ್ತೈತಿ? ಕಣಗಳು ಏನಾಗ್ಯಾವ ಚಲಿಸ್ತಿರ್ತಾವ, ಅವಾಗ ಮಾತ್ರ ಚುಮ್ಮರಿ ಒಗ್ಗರಣೆ ವಾಸನೆ ಬರುತ್ತೆ. ಅಂದ್ರ ಅರ್ಥ ಕಣಗಳು ಪರಸ್ಪರವಾಗಿ ಏನಾಗಿರ್ತಾವಪ್ಪ ಅಂದ್ರೆ ಚಲನೆಗಳಾಗಿರ್ತಾವ ಅಂತ ಹೇಳ್ತೀವಿ. ಕಣಗಳ ಮಧ್ಯೆ ಖಾಲಿ ಸ್ಥಳಾವಕಾಶವಿರುತ್ತದೆ. ಈ ಬಹಳ ಕಡಿಮೆ ಇರ್ತೈತಿ. ಎಲ್ಲಿ? ಘನ ಸ್ಥಿತಿಯೊಳಗ. ದ್ರವ ಸ್ಥಿತಿಯೊಳಗ ಸ್ವಲ್ಪ ಮಟ್ಟಿಗೆ ಖಾಲಿ ಸ್ಥಳಾವಕಾಶ ಇರ್ತೈತಿ. ಅನಿಲ ಸ್ಥಿತಿಯೊಳಗ ಸಂಪೂರ್ಣವಾಗಿ ಸ್ಥಳಾವಕಾಶ ಇರ್ತೈತಿ ಅಂತಂತೈತಿ. ಅದೇ ರೀತಿ ಮಕ್ಕಳು ತೋರಿಸಿದ್ರೆ ಪರಸ್ಪರ ಹೆಂಗಾಗಿರ್ತಾವಪ್ಪ ಅಂದ್ರ ಆಕರ್ಷಿತವಾಗಿರ್ತಾವ. ಒಂದಕ್ಕೊಂದ್ ಕಣಗಳು ಏನಾಗಿರ್ತಾವಪ್ಪ ಅಂದ್ರ ಆಕರ್ಷಣೀಯವಾಗಿರ್ತಾವ ಅಂತಂತ ಹೇಳ್ತೇವೆ. ಇದ ದ್ರವ್ಯದ ಲಕ್ಷಣಗಳಂತ ಹೇಳ್ತೇವೆ. ಇನ್ ಮಿಕ್ಕಿದ್ದನ್ನ ನೆಕ್ಸ್ಟ್ ಕ್ಲಾಸ್ನಾಗ ಅಭ್ಯಾಸ ಮಾಡೋಣ. ಧನ್ಯವಾದಗಳು. ಥ್ಯಾಂಕ್ ಯು.